ರಾಜ್ಯದಲ್ಲಿ ಮಾರಣಾಂತಿಕ ಹಕ್ಕಿ ಜ್ವರದ ಕಾರ್ಮೋಡ ಆವರಿಸ್ಬಿಟ್ಟಿದೆ. ಚಿಕನ್ ತಿನ್ಬೇಕಾ ಬೇಡವಾ, ತಿಂದ್ರೆ ಏನಾಗುತ್ತೆ, ಇಂಥ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಜನರಲ್ಲಿ. ಅಂಗಡಿಗಳಲ್ಲಿ ಚಿಕನ್ ಮಾರಾಟ ಕುಸಿತ ಆಗೋದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಾರಣ ಬಳ್ಳಾರಿಯಲ್ಲಿ ಡೆಡ್ಲಿ ಹಕ್ಕಿ ಜ್ವರಕ್ಕೆ 2400 ಕೋಳಿ ಮೃತಪಟ್ಟಿದೆ. ಸಂಡೂರು ತಾಲೂಕಿನ ಕುರೆಕುಪ್ಪ ಫಾರ್ಮ್ ಹೌಸ್ನಲ್ಲಿ 2000ಕ್ಕೂ ಹೆಚ್ಚು ಕೋಳಿಗಳ ಮಾರಣ ಹೋಮ ಆಗಿದೆ. 10 ದಿನಗಳಿಂದ ಪ್ರತಿದಿನ 250ರಿಂದ 300 ಕೋಳಿಗಳು ಮೃತಪಡ್ತಾ ಇದೆಯಂತೆ. ಇದಕ್ಕೆಲ್ಲ ಕಾರಣ ಹಕ್ಕಿ ಜ್ವರ. ಇತ್ತ ರಾಯಚೂರಲ್ಲೂ ಕೂಡ ಕೋಳಿ ಫಾರಂ ಮಾಲೀಕರು ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಕೋಳಿ ಫಾರಂಗಳಿಗೆ ಮಾಲೀಕರಿಂದ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪಕ್ಕದ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಹಕ್ಕಿ ಜ್ವರದ ಆತಂಕ ಇತ್ತು. ಅದು ಇಲ್ಲಿಗೆ ಸ್ಪ್ರೆಡ್ ಆಗಬಾರ್ದು ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನ ಕೈಗೊಂಡ್ರು, ಆದ್ರೂ ಕೂಡ ಸ್ಪ್ರೆಡ್ ಆಗ್ಬಿಟ್ಟಿದೆ. ನೋಡಿ, ಬಳ್ಳಾರಿಯಲ್ಲಿ 2400 ಕೋಳಿಗಳು ಮೃತಪಟ್ಟಿದೆ. ಈಗ ಜನ ಆತಂಕದಲ್ಲಿರೋದು, ಕೋಳಿ ಖರೀದಿ ಮಾಡ್ಬೇಕಂದ್ರೆ ಚಿಕನ್ ತೆಗೆದುಕೊಳ್ಬೇಕಾ ಬೇಡವಾ, ತಿನ್ಬೇಕಾ ಬೇಡವಾ, ತಿಂದ್ರೆ ಏನಾಗುತ್ತೆ, ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದಾ, ಇಂಥ ಆತಂಕ ಶುರುವಾಗಿದೆ. ಸಂಬಂಧ ನಾವೆಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದೀವಿ. ಪ್ರಿಕಾಷನ್ಸ್ ಅಂದರೆ ಈಗ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಪ್ರಕಾರ ಆಲ್ ಬರ್ಡ್ಸ್ ನಾವೆಲ್ಲ ವ್ಯಾಕ್ಸಿನೇಷನ್ ಮಾಡಿಟ್ಟಿದ್ದೀವಿ ಆಲ್ರೆಡಿ. ಈ ಇನ್ನೊಂದು ಬಯೋಸೆಕ್ಯೂರಿಟಿ, ಈಗ ಮೇಯ್ನು ಈ ಹಕ್ಕಿ ಜ್ವರ ಅವಾಯ್ಡ್ ಮಾಡಬೇಕಂದ್ರೆ ಎರಡು, ಒಂದು ವ್ಯಾಕ್ಸಿನೇಷನು, 2 ಬಯೋಸೆಕ್ಯೂರಿಟಿ, 3 ಏನಂದರೆ ಅದಕ್ಕೆ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ ಅದಕ್ಕೆ ಏನಾರ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡೋದು. ಈ 3 ನಾವು ಚಲೋ ಮೇಂಟೈನ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ವ್ಯಾಕ್ಸಿನೇಷನ್ ಎಲ್ಲ ಒಂದು 15 ದಿವಸ ಮುಂದಲೇ ಮುಗಿಸಿದ್ದೀವಿ. ಎಲ್ಲ ಕೋಳಿಗಳಿಗೆ ವ್ಯಾಕ್ಸಿನ್ ಮುಗಿಸಿದ್ದೀವಿ. 2ನೇದು ಬಯೋಸೆಕ್ಯೂರಿಟಿ ನಾವು ಟೈಟ್ ಮಾಡಿದ್ವಿ. ಎಲ್ಲ ನಮ್ಮದಿರೋ 10 ಎಕರೆ ಜಾಗನೂ 1 ಇಂಚ್ ಬಿಡಲಾರ್ದಂಗೆ ಎಲ್ಲ ಸ್ಯಾನಿಟೈಸ್ ಮಾಡಿದ್ವಿ. ಅದು ಪ್ರತಿ 2 ದಿವಸಕ್ಕೆ ಒಂದು ಸಲ ನಾವು ಸ್ಪ್ರೇ ಮಾಡಿ, ಎಲ್ಲ ಫಾರ್ಮಲಿನ್ ಸ್ಪ್ರೇ ಮಾಡಿ ಎಲ್ಲ ಬಯೋಸೆಕ್ಯೂರಿಟಿ ಫುಲ್ ಟೈಟೈನ್ ಮಾಡ್ತಾಯಿದ್ವಿ. ಸಪೋಸ್ ಈಗ ಸದ್ಯ ನಾವು ಬಂದಿರೋದೇನೆಂದರೆ ಇವ್ರು ಏನು ಪ್ರಿಕಾಷನ್ ತಗೊಂಡ್ರೆ, ಬಟ್ ಇಲ್ಲಿ ಈಗ ನಾವೆಲ್ಲ ಕೇಳಿವಲ್ರಿ, ಆ ಥರ ಏನಾರ ನಮ್ಮಲ್ಲಿ ಪರಿಸ್ಥಿತಿ ಐತೆ ಅನ್ನಂತಂದು ಇವತ್ತು ಈ ಫಾರ್ಮಿಗೆ ಬಂದು ವಿಸಿಟ್ ಮಾಡಿದ್ದೀನಿ. ಈಗ ವಿಸಿಟ್ ಮಾಡಿ ಎಲ್ಲ ನೋಡ್ಕೊಂಡು ಹೋಗ್ತಿದ್ವಿ. ಈಗ ಇಲ್ಲಿ ಕೇಳಿದ ಪ್ರಕಾರ ಇಲ್ಲಿ ಆ ಥರ ಇನ್ನು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ, ರಾಯಚೂರು ತಾಲೂಕಲ್ಲಿ ಅಂಥವು ಇನ್ನೂ ಯಾವ ಕಂಡು ಬಂದಿಲ್ಲ. ಕಂಡು ಬರುತ್ತೆ ಅನ್ಕೊಂಬಿಟ್ಟು ನಾವೇನು ಮಾಡಿವಿ, ಅದಕ್ಕೆ ಇವತ್ತು ಇಲ್ಲಿ ವಿಸಿಟ್ ಮಾಡಿ ಇವ್ರು ಏನೇನು ಮೆಜರ್ ತಗೊಂಡಾರ, ಇವ್ರು ಏನೇನು ಮೆಜರ್ಸ್ ತಗೋಬೇಕು ಅಂತಂದು ಹೇಳಿ ಹೋಗೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಸರ್, ರಾಯಚೂರಲ್ಲಿ 4 ರೇಣುಕಾರಾಧ್ಯ ಸಂಪರ್ಕದಲ್ಲಿ ರೇಣುಕಾರಾಧ್ಯ ಬಳ್ಳಾರಿ ಆಮೇಲೆ ರಾಯಚೂರು. ಈಗ ಅಲ್ಲಿ ಪೋಲ್ಟ್ರಿ ಎಲ್ಲ ಜಾಸ್ತಿಯಾ ನನಗೆ ಗೊತ್ತಿಲ್ಲ. ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟು. ಎಲ್ಲಿಂದ ತರ್ತಾರೆ ಅನ್ನೋದು, ಎಲ್ಲಿಂದ ಬರುತ್ತೆ, ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಸೊ ನೀವು ಇದರ ಬಗ್ಗೆ ಅಲ್ಲಿ ಏನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿದೆ ಎಲ್ಲಿಗೆಲ್ಲ ಹೋಗುತ್ತೆ, ಹೋಟೆಲ್ಗಳಿಗೆ ಅಥವಾ ಬೇರೆ ಕಡೆ ವ್ಯಾಪಾರ ಮಾಡಲಿಕ್ಕೆ. ಸೊ ಇದರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಖಂಡಿತ ಜಯಪ್ರಕಾಶ್. ಈಗ ಏನು ಸಮುದ್ರ ಭಾಗ ಅಂದರೆ ಕಡಲ ತೀರ ಏನಿದೆ ಆ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಯಾವ ರೀತಿಯಾಗಿ ಮೀನುಗಳನ್ನು ತಿಂತಾರೆ, ಅದೇ ರೀತಿಯಾಗಿ ಈ ಬಳ್ಳಾರಿ, ರಾಯಚೂರು ಈ ಭಾಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕೋಳಿಯ ಮಾಂಸವನ್ನು ಕನ್ಸ್ಯೂಮ್ ಮಾಡ್ತಾರೆ. ಜಯಪ್ರಕಾಶ್, ಬಳ್ಳಾರಿ ಜಿಲ್ಲೆಯೊಂದರಲ್ಲೇ ದಿನಕ್ಕೆ 10,000 ಕೋಳಿಗಳನ್ನು ಜನರು ಅಂದರೆ ಅದರ ಮಾಂಸವನ್ನು ತಿಂತಾರೆ. ಅಂದರೆ ನೀವೇ ಊಹಿಸ್ಕೊಳ್ಳಿ ಎಷ್ಟರ ಮಟ್ಟಿಗೆ ಇಲ್ಲಿ ಕೋಳಿಯನ್ನು ತಿನ್ನೋದಕ್ಕೆ ಉಪಯೋಗ ಮಾಡ್ತಾರೆ ಅನ್ನೋದು. ಅಂದರೆ ಇಲ್ಲಿ ಆಂಧ್ರದ ಗಡಿಗೆ ಬಳ್ಳಾರಿ ಮತ್ತು ರಾಯಚೂರು, ಅಂದರೆ ಆಂಧ್ರ ತೆಲಂಗಾಣ ಗಡಿಗಳಿಗೆ ರಾಯಚೂರು ಜೊತೆಗೆ ಬಳ್ಳಾರಿ 2 ಜಿಲ್ಲೆಗಳು ಹೊಂದ್ಕೊಂಡು ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಇತ್ತೀಚೆಗಷ್ಟೇ ಆಂಧ್ರದಲ್ಲಿ ಸಾಕಷ್ಟು ಕೋಳಿ ಜ್ವರ ಹೆಚ್ಚಾಗಿ ಸಾವಿರಾರು ಕೋಳಿ ಅಂದರೆ ಹಕ್ಕಿ ಜ್ವರ ಹೆಚ್ಚಾಗಿ ಕೋಳಿಗಳು ಸಾವಿಗೀಡಾಗಿದ್ವು. ಅದಾದ ಬೆನ್ನಲ್ಲೇ ಈಗ ಕರ್ನಾಟಕದ ಅಂದರೆ ಗಡಿ ಜಿಲ್ಲೆಯಾದ ರಾಯಚೂರು ಮತ್ತು ಬಳ್ಳಾರಿ 2 ಕಡೆ ಕೋಳಿ ಜ್ವರ ಅಂದರೆ ಹಕ್ಕಿ ಜ್ವರ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿಯಲ್ಲಿ ಕೂಡ ಸುಮಾರು 1,000ಕ್ಕೂ ಹೆಚ್ಚು ಕೋಳಿ ಫಾರ್ಮ್ಗಳಿವೆ. ಅಂದರೆ ಜಿಲ್ಲೆಯಾದ್ಯಂತ 1,000ಕ್ಕೂ ಹೆಚ್ಚು ಕೋಳಿ ಫಾರ್ಮ್ಗಳಿರ್ತಕ್ಕಂಥದ್ದು. ರಾಯಚೂರಿನಲ್ಲೂ ಕೂಡ 1,000ಕ್ಕೂ ಹೆಚ್ಚು ಕೋಳಿ ಫಾರ್ಮ್ಗಳಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಸಾಕಷ್ಟು ಆತಂಕ ಶುರುವಾಗಿದೆ. ಬಳ್ಳಾರಿ ಜಿಲ್ಲೆಯೊಂದರಲ್ಲಿ ವಾರಕ್ಕೆ 2,400 ಕೋಳಿಗಳು ಸಾವಿಗೀಡಾಗಿದ್ದರೆ ರಾಯಚೂರಿನಲ್ಲೂ ಕೂಡ 2,000ಕ್ಕೂ ಹೆಚ್ಚು ಕೋಳಿಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಈ ಭಾಗದಲ್ಲಿ ಪ್ರಮುಖವಾಗಿ ಅಂದರೆ ಯಥೇಚ್ಛವಾಗಿ ಕೋಳಿಯನ್ನು ಕನ್ಸ್ಯೂಮ್ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಆತಂಕ ಶುರುವಾಗಿದೆ. ಈಗಾಗಲೇ ರಾಯಚೂರು ಜೊತೆಗೆ ಬಳ್ಳಾರಿ 2 ಜಿಲ್ಲಾಡಳಿತಗಳು ಈ ವಿಷಯವಾಗಿ ಈಗಾಗಲೇ ಸಭೆಯನ್ನು ಅಂದರೆ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳ ಸಭೆಯನ್ನು ಮಾಡಿಬಿಟ್ಟು ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು,
ಕೋಳಿ ಫಾರ್ಮ್ಗಳನ್ನು ನಡೆಸ್ತಕ್ಕಂಥ ಮಾಲೀಕರು ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು, ಅದರ ಸುತ್ತಮುತ್ತ ವಾಸಿಸ್ತಕ್ಕಂಥ ಜನಗಳು ಯಾವ ರೀತಿಯಾಗಿ ಸುರಕ್ಷಿತೆಯಾಗಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾರು ಕೂಡ ಅಂದರೆ ಕೋಳಿ ಫಾರ್ಮ್ನ ಸುತ್ತಮುತ್ತ ಇರತಕ್ಕಂಥವ್ರ ಜೊತೆಗೆ ಕೋಳಿ ಫಾರ್ಮ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಾಸ್ಕ್ಗಳನ್ನು ಹಾಕಿಕೊಳ್ಳದೆ ಇರಬಾರ್ದು, ಜೊತೆಗೆ ಯಾವುದೇ ಕೋಳಿಗಳನ್ನು ಅಂದರೆ ಕೈಗೆ ಗ್ಲೌಸ್ ಹಾಕ್ದೇ ಮುಟ್ಟಬಾರ್ದು ಅನ್ನುವ ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಕೋಳಿಯ ಏನು ಉಸಿರಾಡ್ತಕ್ಕಂಥ ಗಾಳಿ ಜೊತೆಗೆ ಸತ್ತ ಮೇಲೆ ಕೋಳಿಯನ್ನು ಕೈಯಿಂದ ಮುಟ್ಟುವುದರಿಂದ ಈ ಒಂದು ಹಕ್ಕಿ ಜ್ವರ ಮನುಷ್ಯನಿಗೂ ಕೂಡ ತಗಲ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಯಾರೇ ಆಗಲಿ ಕೋಳಿ ಫಾರ್ಮ್ನ ಸುತ್ತಮುತ್ತ ಇರತಕ್ಕಂಥವ್ರು ಜೊತೆಗೆ ಅದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸುರಕ್ಷಿತವಾಗಿರಬೇಕು. ಒಂದಷ್ಟು ದಿನ ಕೋಳಿಯನ್ನು ತಿನ್ನುವುದನ್ನು ಕೂಡ ಕಡಿಮೆ ಮಾಡಿದರೆ ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ರಾಯಚೂರು ಮತ್ತು ಬಳ್ಳಾರಿ ಎರಡೂ ಜಿಲ್ಲೆಗಳಲ್ಲಿ ಈಗ ಸಾಕಷ್ಟು ಜನ ಆತಂಕದಲ್ಲಿದ್ದಾರೆ. ಜೊತೆಗೆ ಉದ್ಯಮಿಗಳು ಅಂದರೆ ಕೋಳಿಯನ್ನು ಸಾಕಿ ಜನರಿಗೆ ಮಾರಾಟ ಮಾಡ್ತಾರಲ್ಲ ಅವರು ಕೂಡ ಸಾಕಷ್ಟು ಲಾಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಒಂದು ಸಲಹೆ ಸೂಚನೆ ಜೊತೆಗೆ ಅವರಿಗೆ ನೆರವು ಕೂಡ ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಈಗ ನಿಮ್ಮ ಈ ರಿಪೋರ್ಟಿಂಗನ್ನು ಕೋಳಿ ಏನಾದರೂ ನೋಡ್ತಾ ಇದ್ರೆ ಫುಲ್ ಖುಷಿಯಾಗಿರುತ್ತೆ ಕೋಳಿಗೆ. ಪಾಪ ರೇಣುಕಾರಾಧ್ಯ ಒಂದು ವಾರದ ಮಟ್ಟಿಗೆ ನಮ್ಮ ಜೀವ ಉಳಿಸಿದ್ದಾರೆ ರೇಣುಕಾರಾಧ್ಯ ಅಂತೇಳಿ. ಬಟ್ ಭಾಳ ಅದ್ಭುತವಾಗಿ ಕೊಟ್ರಿ, ತುಂಬ ಅದ್ಭುತವಾಗಿತ್ತು. ಆಮೇಲೆ ನಾವು ಹೇಳಿದ್ವಿ ಈಗ ಆ ಪ್ರಾಬ್ಲಮಿಂದ ಮನುಷ್ಯರಿಗೂ ಪ್ರಾಬ್ಲಮ್ ಆಗುತ್ತೆ, ಅತಿಸಾರ ಮತ್ತೊಂದು ಸುಸ್ತು. ನೀವು ನೋಡಿ ಕೆಲವರು, ನಾನು ಒಂದು ಕಳೆದ ಒಂದು ವಾರದಿಂದ ಕೆಲವರು ನೋಡ್ತಾ ಇದ್ದೀನಿ, ಒಂದು ವೆದರೇ ಖರಾಬಿದೆ, ಸ್ವಲ್ಪ ಸುಸ್ತು ಮತ್ತೊಂದು ಅಂತೇಳಿ. ಆಮೇಲೆ ನಾವು ಇನ್ಪುಟ್ಗೆ ಹೇಳೋದಷ್ಟೇ, ನಮ್ಮ ಇನ್ಪುಟ್ಗೆ ಬೇರೆ ಬೇರೆ ಕೋಳಿ ವ್ಯಾಪಾರ ಮಾಡ್ತಾರಲ್ವಾ, ಅಲ್ಲಿ ಯಾವ ರೀತಿ ಎಚ್ಚರಿಕೆ ವಹಿಸ್ಕೊಂಡಿದ್ದಾರೆ ಅಂತ ಭಾರ್ಗವ ಸ್ವಲ್ಪ ನೋಡಿ. ಬೇರೆ ಬೇರೆ ಕೋಳಿ ಫಾರ್ಮ್ನವರು ಯಾವ ಥರ ಎಚ್ಚರಿಕೆ ವಹಿಸ್ಕೊಂಡಿದ್ದಾರೆ ಕೋಳಿ ಜ್ವರಕ್ಕೆ ಅಂತೇಳಿ. ಕೇವಲ ರಾಯಚೂರು ಬಳ್ಳಾರಿ ಮಾತ್ರವಲ್ಲ, ಬೇರೆ ಬೇರೆ ಕಡೆ ಮೈಸೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಅಲ್ಲೂ ಕೂಡ ಒಂದು ಅಲರ್ಟ್ನೆಸ್ ಬೇಕಲ್ವಾ. ಅಲ್ಲಿ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಅಂತೇಳಿ ನಮ್ಮ ಇನ್ಪುಟ್ನ ಭಾರ್ಗವನವರಿಗೆ ನಾವು ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪಶುಸಂಗೋಪನಾ ಇಲಾಖೆ ಅವರು ನಮ್ಮ ಇವರು ವೆಂಕಟೇಶ್ ಅವರಲ್ವಾ, ವೆಂಕಟೇಶ್ ಅವರು ಅವತ್ತು ವೆಂಕಟೇಶ್ ಅವರು ಒಂದು ಪತ್ರಿಕಾಗೋಷ್ಠಿ ಕರೆದು ಹೇಳಬೇಕು, ಸ್ವಲ್ಪ ನಿಮ್ಮ ಮುಖ ಎಲ್ಲ ತೋರಿಸಿ ಹೆಂಗಿದ್ದೀರಿ ಅಂತ ನಮಗೆಲ್ಲ ಗೊತ್ತಾಗಲಿ, ನೀವು ಏನೇನು ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ. ದಿನೇಶ್ ಗುಂಡ್ರಾವ್ ಒಬ್ಬರೇ ಓಡಾಡ್ತಾ ಇದ್ದಾರೆ ಪಾಪ. ದಿನೇಶ್ ಗುಂಡ್ರಾವ್, ಆಮೇಲೆ ನಮ್ಮ ಈ ಯಾರು ಕೃಷ್ಣ ಬೈರೇಗೌಡರು. ರಾಜ್ಯದಲ್ಲಿ ಮಾರಣಾಂತಿಕ ಹಕ್ಕಿ ಜ್ವರದ ಕಾರ್ಮೋಡ ಆವರಿಸ್ಬಿಟ್ಟಿದೆ. ಚಿಕನ್ ತಿನ್ಬೇಕಾ ಬೇಡವಾ, ತಿಂದ್ರೆ ಏನಾಗುತ್ತೆ, ಇಂಥ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಜನರಲ್ಲಿ. ಅಂಗಡಿಗಳಲ್ಲಿ ಚಿಕನ್ ಮಾರಾಟ ಕುಸಿತ ಆಗೋದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಾರಣ ಬಳ್ಳಾರಿಯಲ್ಲಿ ಡೆಡ್ಲಿ ಹಕ್ಕಿ ಜ್ವರಕ್ಕೆ 2400 ಕೋಳಿ ಮೃತಪಟ್ಟಿದೆ. ಸಂಡೂರು ತಾಲೂಕಿನ ಕುರೆಕುಪ್ಪ ಫಾರ್ಮ್ ಹೌಸ್ನಲ್ಲಿ 2000ಕ್ಕೂ ಹೆಚ್ಚು ಕೋಳಿಗಳ ಮಾರಣ ಹೋಮ ಆಗಿದೆ. 10 ದಿನಗಳಿಂದ ಪ್ರತಿದಿನ 250ರಿಂದ 300 ಕೋಳಿಗಳು ಮೃತಪಡ್ತಾ ಇದೆಯಂತೆ. ಇದಕ್ಕೆಲ್ಲ ಕಾರಣ ಹಕ್ಕಿ ಜ್ವರ. ಇತ್ತ ರಾಯಚೂರಲ್ಲೂ ಕೂಡ ಕೋಳಿ ಫಾರಂ ಮಾಲೀಕರು ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಕೋಳಿ ಫಾರಂಗಳಿಗೆ ಮಾಲೀಕರಿಂದ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪಕ್ಕದ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಹಕ್ಕಿ ಜ್ವರದ ಆತಂಕ ಇತ್ತು, ಅದು ಇಲ್ಲಿಗೆ ಸ್ಪ್ರೆಡ್ ಆಗಬಾರ್ದು ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನ ಕೈಗೊಂಡ್ರು, ಆದ್ರೂ ಕೂಡ ಸ್ಪ್ರೆಡ್ ಆಗ್ಬಿಟ್ಟಿದೆ. ನೋಡಿ, ಬಳ್ಳಾರಿಯಲ್ಲಿ 2400 ಕೋಳಿಗಳು ಮೃತಪಟ್ಟಿದೆ. ಈಗ ಜನ ಆತಂಕದಲ್ಲಿರೋದು, ಕೋಳಿ ಖರೀದಿ ಮಾಡ್ಬೇಕಂದ್ರೆ ಚಿಕನ್ ತೆಗೆದುಕೊಳ್ಬೇಕಾ ಬೇಡವಾ, ತಿನ್ಬೇಕಾ ಬೇಡವಾ, ತಿಂದ್ರೆ ಏನಾಗುತ್ತೆ, ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದಾ, ಇಂಥ ಆತಂಕ ಶುರುವಾಗಿದೆ. ಸಂಬಂಧ ನಾವೆಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದೀವಿ. ಪ್ರಿಕಾಷನ್ಸ್ ಅಂದರೆ ಈಗ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಪ್ರಕಾರ ಆಲ್ ಬರ್ಡ್ಸ್ ನಾವೆಲ್ಲ ವ್ಯಾಕ್ಸಿನೇಷನ್ ಮಾಡಿಟ್ಟಿದ್ದೀವಿ ಆಲ್ರೆಡಿ. ಈ ಇನ್ನೊಂದು ಬಯೋಸೆಕ್ಯೂರಿಟಿ, ಈಗ ಮೇಯ್ನು ಈ ಹಕ್ಕಿ ಜ್ವರ ಅವಾಯ್ಡ್ ಮಾಡಬೇಕಂದ್ರೆ ಎರಡು, ಒಂದು ವ್ಯಾಕ್ಸಿನೇಷನು, 2 ಬಯೋಸೆಕ್ಯೂರಿಟಿ, 3 ಏನಂದರೆ ಅದಕ್ಕೆ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ ಅದಕ್ಕೆ ಏನಾರ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡೋದು. ಈ 3 ನಾವು ಚಲೋ ಮೇಂಟೈನ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ವ್ಯಾಕ್ಸಿನೇಷನ್ ಎಲ್ಲ ಒಂದು 15 ದಿವಸ ಮುಂದಲೇ ಮುಗಿಸಿದ್ದೀವಿ. ಎಲ್ಲ ಕೋಳಿಗಳಿಗೆ ವ್ಯಾಕ್ಸಿನ್ ಮುಗಿಸಿದ್ದೀವಿ. 2ನೇದು ಬಯೋಸೆಕ್ಯೂರಿಟಿ ನಾವು ಟೈಟ್ ಮಾಡಿದ್ವಿ. ಎಲ್ಲ ನಮ್ಮದಿರೋ 10 ಎಕರೆ ಜಾಗನೂ 1 ಇಂಚ್ ಬಿಡಲಾರ್ದಂಗೆ ಎಲ್ಲ ಸ್ಯಾನಿಟೈಸ್ ಮಾಡಿದ್ವಿ. ಅದು ಪ್ರತಿ 2 ದಿವಸಕ್ಕೆ ಒಂದು ಸಲ ನಾವು ಸ್ಪ್ರೇ ಮಾಡಿ, ಎಲ್ಲ ಫಾರ್ಮಲಿನ್ ಸ್ಪ್ರೇ ಮಾಡಿ ಎಲ್ಲ ಬಯೋಸೆಕ್ಯೂರಿಟಿ ಫುಲ್ ಟೈಟೈನ್ ಮಾಡ್ತಾ ಇದ್ವಿ. ಸಪೋಸ್ ಈಗ ಸದ್ಯ ನಾವು ಬಂದಿರೋದೇನೆಂದರೆ ಇವ್ರು ಏನು ಪ್ರಿಕಾಷನ್ ತಗೊಂಡ್ರೆ, ಬಟ್ ಇಲ್ಲಿ ಈಗ ನಾವೆಲ್ಲ ಕೇಳಿವಲ್ರಿ, ಆ ಥರ ಏನಾರ ನಮ್ಮಲ್ಲಿ ಪರಿಸ್ಥಿತಿ ಐತೆ ಅನ್ನಂತಂದು ಇವತ್ತು ಈ ಫಾರ್ಮಿಗೆ ಬಂದು ವಿಸಿಟ್ ಮಾಡಿದ್ದೀನಿ. ಈಗ ವಿಸಿಟ್ ಮಾಡಿ ಎಲ್ಲ ನೋಡ್ಕೊಂಡು ಹೋಗ್ತಿದ್ವಿ. ಈಗ ಇಲ್ಲಿ ಕೇಳಿದ ಪ್ರಕಾರ ಇಲ್ಲಿ ಆ ಥರ ಇನ್ನು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ, ರಾಯಚೂರು ತಾಲೂಕಲ್ಲಿ ಅಂಥವು ಇನ್ನೂ ಯಾವ ಕಂಡು ಬಂದಿಲ್ಲ. ಕಂಡು ಬರುತ್ತೆ ಅನ್ಕೊಂಬಿಟ್ಟು ನಾವೇನು ಮಾಡಿವಿ, ಅದಕ್ಕೆ ಇವತ್ತು ಇಲ್ಲಿ ವಿಸಿಟ್ ಮಾಡಿ ಇವ್ರು ಏನೇನು ಮೆಜರ್ ತಗೊಂಡಾರ, ಇವ್ರು ಏನೇನು ಮೆಜರ್ಸ್ ತಗೋಬೇಕು ಅಂತಂದು ಹೇಳಿ ಹೋಗೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಸರ್, ರಾಯಚೂರಲ್ಲಿ
ರೇಣುಕಾರಾಧ್ಯ ನೇರ ಸಂಪರ್ಕ ರೇಣುಕಾರಾಧ್ಯ ಸಂಪರ್ಕದಲ್ಲಿ. ರೇಣುಕಾರಾಧ್ಯ ಬಳ್ಳಾರಿ ಆಮೇಲೆ ರಾಯಚೂರು. ಈಗ ಅಲ್ಲಿ ಪೋಲ್ಟ್ರಿ ಎಲ್ಲ ಜಾಸ್ತಿಯಾ ನನಗೆ ಗೊತ್ತಿಲ್ಲ. ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟು. ಎಲ್ಲಿಂದ ತರ್ತಾರೆ ಅನ್ನೋದಂದ್ರೆ ಎಲ್ಲಿಂದ ಬರುತ್ತೆ ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಸೊ ನೀವು ಇದರ ಬಗ್ಗೆ ಅಲ್ಲಿ ಏನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿದೆ ಎಲ್ಲಿಗೆಲ್ಲ ಹೋಗುತ್ತೆ, ಹೋಟೆಲ್ಗಳಿಗೆ ಅಥವಾ ಬೇರೆ ಕಡೆ ವ್ಯಾಪಾರ ಮಾಡಲಿಕ್ಕೆ. ಸೊ ಇದರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಖಂಡಿತ ಜಯಪ್ರಕಾಶ್. ಈಗ ಏನು ಸಮುದ್ರ ಭಾಗ ಅಂದರೆ ಕಡಲ ತೀರ ಏನಿದೆ ಆ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಯಾವ ರೀತಿಯಾಗಿ ಮೀನುಗಳನ್ನು ತಿಂತಾರೆ, ಅದೇ ರೀತಿಯಾಗಿ ಈ ಬಳ್ಳಾರಿ ರಾಯಚೂರು ಈ ಭಾಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕೋಳಿಯ ಮಾಂಸವನ್ನು ಕನ್ಸ್ಯೂಮ್ ಮಾಡ್ತಾರೆ. ಜಯಪ್ರಕಾಶ್, ಬಳ್ಳಾರಿ ಜಿಲ್ಲೆಯೊಂದರಲ್ಲೇ ದಿನಕ್ಕೆ 10,000 ಕೋಳಿಗಳನ್ನು ಜನರು ಅಂದರೆ ಅದರ ಮಾಂಸವನ್ನು ತಿಂತಾರೆ. ಅಂದರೆ ನೀವೇ ಊಹಿಸ್ಕೊಳ್ಳಿ ಎಷ್ಟರ ಮಟ್ಟಿಗೆ ಇಲ್ಲಿ ಕೋಳಿಯನ್ನು ತಿನ್ನೋದಕ್ಕೆ ಉಪಯೋಗ ಮಾಡ್ತಾರೆ ಅನ್ನೋದು. ಅಂದರೆ ಇಲ್ಲಿ ಆಂಧ್ರದ ಗಡಿಗೆ ಬಳ್ಳಾರಿ ಮತ್ತು ರಾಯಚೂರು, ಅಂದರೆ ಆಂಧ್ರ ತೆಲಂಗಾಣ ಗಡಿಗಳಿಗೆ ರಾಯಚೂರು ಜೊತೆಗೆ ಬಳ್ಳಾರಿ 2 ಜಿಲ್ಲೆಗಳು ಹೊಂದ್ಕೊಂಡು ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಇತ್ತೀಚೆಗಷ್ಟೇ ಆಂಧ್ರದಲ್ಲಿ ಸಾಕಷ್ಟು ಕೋಳಿ ಜ್ವರ ಹೆಚ್ಚಾಗಿ ಸಾವಿರಾರು ಕೋಳಿ ಅಂದರೆ ಹಕ್ಕಿ ಜ್ವರ ಹೆಚ್ಚಾಗಿ